ಸ್ವಾಮೀಜಿಯವರೇ, ಎಲ್ಲ ಹಿರಿಯರೇ ಮತ್ತು ಸ್ನೇಹಿತರೆ, ಇದು ನಿಜಕ್ಕೂ ಕೂಡ ಬಹಳ ಅಪರೂಪದ ಒಂದು ಹೆಮ್ಮೆಯ ಸಮಾರಂಭ. ಒಂದು 60 ವರ್ಷ ತುಂಬಿದಾಗ ನಮ್ಮ ಪ್ರತಿಭಾವಂತ ಸ್ನೇಹಿತರು ಇದನ್ನೊಂದು ಒಂದು ಸಾಮೂಹಿಕ ಹೊಣೆಗಾರಿಕೆ, ನಮ್ಮ ಒಂದು ಆರೋಗ್ಯಕರ ಸಮಾಜವನ್ನು ಕಟ್ಟುವ ದಿಕ್ಕಿನಲ್ಲಿ ನಮ್ಮ ಸಾಮೂಹಿಕ ಹೊಣೆಗಾರಿಕೆ ಏನು ಅಂತ ಎಲ್ಲ ಹಿನ್ನೆಲೆಯವರು, ಎಲ್ಲ ವಯಸ್ಸಿನವರು ಸೇರಿ ಏನಾದರೂ ಒಂದು ಚಿಂತನೆ ಮಾಡೋಣ, ಆರೋಗ್ಯಕರವಾದ ಚಿಂತನೆ, ದಿಸ್ ಎ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಅಂತ ನಮಗೆಲ್ಲ ತಿಳುವಳಿಕೆ ಹೇಳೋ ರೀತಿಯಲ್ಲಿದೆ. ನನಗೆ ನಿಜವಾಗ್ಲೂ ಸಂತೋಷ ಆಗಿದೆ. ಇಲ್ಲಿ ಒಬ್ಬರಿಗಿಂತ ಒಬ್ಬರು ತಜ್ಞರಿದ್ದಾರೆ, ಸಮಾಜಮುಖಿಗಳಿದ್ದಾರೆ. ಈಗಾಗಲೇ ಮಾತಾಡಿರ್ತಕ್ಕಂಥ ನಮ್ಮ ಹಿರಿಯರು ಎಷ್ಟು ಒಂದು ಸೊಗಸಾಗಿ ಮಾತಾಡಿದ್ದಾರೆ. ನಮ್ಮ ಸೇಡಮ್ಮವರು, ಆಮೇಲೆ ದಿನೇಶ್ ಮೀನ್ಮಟ್ಟು ಅವರಂತೂ ನೋಡಿ, ಪತ್ರಕರ್ತರಾಗಿ ಅವರು ಮುಂಬೈನಲ್ಲಿ ಬೆಳೆದವರು, ಆ ಬಡತನದಿನಲ್ಲೆಲ್ಲ ಬಂದವರು, ನಮ್ಮ ಒಡ್ಡರ್ಸೆ ಅವರ ಗರಡಿನಲ್ಲಿ ಬೆಳೆದವರು. ಆ ವಿವೇಕಾನಂದರ ಸಂಬಂಧದಲ್ಲಿ ಅವರು ಬರೆದದ್ದು, ಅವರ ವೈಯಕ್ತಿಕ ಜೀವನದ ವಿವರಗಳು ಎಷ್ಟು ಇವಿವೆ ಅಂದರೆ, ನಮ್ಮ ನಡುವೆ ಇಷ್ಟು ಒಂದು ಅಂದರೆ ಎಷ್ಟೇ ಕಷ್ಟದ ಪರಿಸ್ಥಿತಿನಲ್ಲೂ ನಾವು ಸತ್ಯ ಹೇಳೋಣ, ಅದರ ಆಚೆಗೆ ಸಮಾಜದ ಆರೋಗ್ಯ, ಮನುಷ್ಯ ಜಾತಿ ತಾನು ಒಂದೇವಲ್ಲ ಅಂತಕ್ಕಂಥ ಒಂದು ವಿಚಾರ ಮುಖ್ಯ, ಮಾನವ ಕುಲದ ಏಳಿಗೆ ಮುಖ್ಯ, ಸಕಲ ಜೀವರಾಶಿಗಳು, ಪ್ರಕೃತಿ ಉಳಿಯೋದು, ಇದೆಲ್ಲ ಕೂಡ ಮುಖ್ಯ ಅನ್ನುವ ಒಂದು ಚಿಂತನೆಯಲ್ಲಿದೆ. ನಾನು ತುಂಬ ವಿವರವಾಗಿ ಮಾತಾಡಲಿಕ್ಕೆ ಹೋಗೋಲ್ಲ, ಸಂಕ್ಷಿಪ್ತವಾಗಿ ನಾನು ಮಾತಾಡ್ತೀನಿ. ದೇವು ಪತ್ತಾರವರೂ ಕೂಡ ನನ್ನ ಹಳೆಯ ಸ್ನೇಹಿತರು. ನಮ್ಮ ಸಿದ್ದು ಅವರು ಕೂಡ ತುಂಬ ಒಂದು 30-40 ವರ್ಷದ ಗೆಳೆಯರು. ನಾವು ಹತ್ತಿರದಿಂದ ಇದನ್ನೆಲ್ಲ ನಾವು ನೋಡಿದ್ದೀವಿ. ಇದು ನಿಜವಾಗ್ಲೂ ಕೂಡ ಒಂದು ಮಾದರಿ ಆಗ್ತಕ್ಕಂಥ ಒಂದಿದೆ. ಯಾಕೆಂತಂದರೆ ಒಂದು ಭಿನ್ನಮತದ ಸೊಗಸು ಅಂತಲೇ ನಂದು ಒಂದು ಗ್ರಂಥ ಇದೆ. ಭಿನ್ನಾಭಿಪ್ರಾಯಗಳ ನಡುವೆನೂ ಆತ್ಮೀಯತೆ ಇರಬೇಕು. ನೋಡಿ, ಬಸವಣ್ಣ 35 ವರ್ಷ ಬದುಕಲಿಕ್ಕೆ ನಾವು ಬಿಡಲಿಲ್ಲ. ಅಷ್ಟು ಪ್ರಾಮಾಣಿಕರಾದವರು ಯಾರೂ ಕೂಡ ಇಲ್ಲ. ನಾ ಇತರ ರಾಜ್ಯಗಳಿಗೆ ಹೋದರೆ ದಯವಿಟ್ಟು ಬಸವಣ್ಣನ ಬಗ್ಗೆ ಹೇಳಿ, ಅದು ಏನು ಹಾಗೆ ಇದು ಅಂತ. ನಮ್ಮ ನಿಜಲಿಂಗಪ್ಪನವ್ರಿಗೆ ನಮ್ಮ ಅಂಬೇಡ್ಕರ್ ಬೈತಾರೆ, ಅದೇನು ಅಷ್ಟು ದೊಡ್ಡ ವ್ಯಕ್ತಿ ಬಸವಣ್ಣ, ಅವರನ್ನು ಒಂದು ಜಾತಿಗೆ, ಒಂದು ಭಾಷೆಗೆ ಕೂಡಿಟ್ಬಿಟ್ರಲ್ಲ ಅಂತ ನಿಜಲಿಂಗಪ್ಪನವ್ರಿಗೆ ಹೇಳ್ತಾರೆ. ಅದು ಸಂವಿಧಾನ ರಚನೆ ಅದನ್ನು ಬಹಳ ಸಂಕೋಚದಿಂದ ನಿಜಲಿಂಗಪ್ಪನವರು ಅವರ ಆತ್ಮಕಥೆಯಲ್ಲಿ ದಾಖಲೆ ಮಾಡ್ತಾರೆ, ಅಂಬೇಡ್ಕರಿಗೆ ಹೇಳಿದ್ರು ಅಂತ. ಹಾಗಾಗಿ ನಾವು ಸೆಂಟ್ರಲ್ ಸಾಹಿತ್ಯ ಅಕಾಡೆಮಿ ವತಿಯಿಂದ ಇತರ ರಾಜ್ಯಗಳಿಗೆ ಹೋದರೆ, ಅಯ್ಯೋ 900 ವರ್ಷದ ಹಿಂದೆ ಅಷ್ಟು ಖಚಿತವಾದ ಒಂದು ನಿಲುವಿದ್ದ ಒಬ್ಬ ಬಸವಣ್ಣ, ಅಲ್ಲಮಪ್ರಭು, ಅಕ್ಕಮಹಾದೇವಿ ಇದ್ದರ ಅಂತ ನಮ್ಮನ್ನು ಕೇಳ್ತಿರ್ತಾರೆ. ಹಾಗಾಗಿ ಕರ್ನಾಟಕದ ಈ ಸೊಗಸಿದೆಯಲ್ಲ, ಇದು ಬಹಳ ಮುಖ್ಯವಾದದ್ದು. ಕಾಲಕ್ಕೆ ನೋಡಿ, ಸಾವಿರಾರು ವರ್ಷಗಳ ಹಿಂದಿನಿಂದ ನೋಡಿ, ಅಕ್ಷರ ಜ್ಞಾನನೇ ಇರಲ್ಲ. ನಾನೇ 47ರಲ್ಲಿ ಹುಟ್ಟಿದ್ದರಿಂದ ನನಗೆ ಅಕ್ಷರ ಜ್ಞಾನ ಸಿಕ್ಕಿದೆ. ಕುವೆಂಪು ಕೂಡ ಹೇಳ್ತಾರೆ, ಬ್ರಿಟಿಷರು ಬರದೇ ಇದ್ದರೆ ನಾನು ಸಗಣಿ ಬಾತಿದ್ದ ಹುಡುಗ ಅಂತ. ಈ ರಿಯಾಲಿಟೀಸೇ ಬೇರೆ. ಇಲ್ಲೇನೆ ನಮ್ಮ ಇವರು ಕಂಬಳಿ ಸಿದ್ದಪ್ಪ ಅವರು ಎಷ್ಟು ಹೋರಾಟ, ಅವ್ರ ಮನೆಗೆ ಬರ್ತಾರೆ ನಮ್ಮ ಇವರು ಅಂಬೇಡ್ಕರ್ ಅವರನ್ನು ಪ್ರೊಫೆಸರ್ ಮಾಡಿದವರು ಅವರು. ಕಂಬಳಿ ಸಿದ್ದಪ್ಪ ಎಷ್ಟು ದೊಡ್ಡ ವ್ಯಕ್ತಿ. ನಮ್ಮ ಹುಬ್ಬಳ್ಳಿಯವರು, ಹುಬ್ಬಳ್ಳಿ ಎಂಬುದು ಕೈಲಾಸ, ಸಿದ್ಧಾರೂಢರು ಪರಶಿವನು ಅಂತ ಆ ತತ್ವಕ್ಕೆ ಗಾಂಧೀಜಿಯವರು ಅವ್ರ ಮನೆಗೆ ಬರ್ತಾರೆ. ಭಾಳ ಜನಕ್ಕೆ ಗೊತ್ತಿಲ್ಲ ಅದು. ಸ್ವಾಮಿ, ನಮ್ಮ ಈ ಒಂದು ಶೂದ್ರಾದಿಗಳಿಗೆ ಒಂದು ಅಕ್ಷರ ಜ್ಞಾನನೇ ಇಲ್ಲ. ಈಗಿರೋ ಸ್ಥಿತಿನಲ್ಲಿ ಸ್ವಾತಂತ್ರ್ಯ ಬಂದರೆ ಜಾತಿ ಪದ್ಧತಿ, ಅಸ್ಪೃಶ್ಯತೆ ಯಥಾಸ್ಥಿತಿಲಿ ಇರುತ್ತೆ. ನಮಸ್ಕಾರ, ನೀವು ದೊಡ್ಡವರು ಅಂತ ಕಳಿಸ್ತಾರೆ. ಆದರೆ ಗಾಂಧೀಜಿ ಕೆಟ್ಟವರು ಅಂತಲ್ಲ. ಅಲ್ಲಿ ಪೆರಿಯಾರ್ ರಾಮಸ್ವಾಮಿ ನಾಯಕರು ಬಹಳ ದೊಡ್ಡ ವ್ಯಕ್ತಿಯವರು, ಇಡೀ ತಮಿಳುನಾಡಿನಲ್ಲಿ ಕಾಂಗ್ರೆಸ್ಸನ್ನು ಕಟ್ಟಿದವರು. ಅಲ್ಲಿ ಪಾಪ ಗಾಂಧೀಜಿ ಅವರ ಮಿತಿನಲ್ಲಿ ಒಂದು ರಾಷ್ಟ್ರವನ್ನು ಒಗ್ಗೂಡಿಸೋದು, ಎಲ್ಲರೂ ಸಮಾಧಾನದಿಂದ ಇದು ಕೂಡ್ಕೊಳ್ಳೋಣ ಅಂತ ಅವರು ಜ್ಞಾನನ ಪಡ್ಕೊಳ್ತಾನೂ ಇರ್ತಾರೆ. ಪೆರಿಯಾರ್ ರಾಮಸ್ವಾಮಿ ನಾಯಕರು ಹೇಳ್ತಾರೆ, ಅಲ್ಲಿ ಸಹಪಂಕ್ತಿ ಭೋಜನ ಇರಲಿಲ್ಲ. ಅಲ್ಲಿ ಸಹಪಂಕ್ತಿ ಭೋಜನವೇ ಇಲ್ಲ ಅಂತ ಅಂದಮೇಲೆ ನಿಮ್ಮ ಸಂಘಟನೆ ಯಾಕೆ ಅಂತ ನಮ್ಮ ಕರ್ನಾಟಕದಿಂದ ಹೋದವರು ಅವರು. ನಾವು ಅವ್ರನ್ನ ಕರೆಸಿದ್ವಿ. ನಾನು ಅವ್ರ ಜೊತೆಲಿ ಕನ್ನಡದಲ್ಲೇ ಮಾತಾಡಿದ್ದೆ. ಅಂಥ ಮಹಾನುಭಾವ ಅವನು. ಹಾಗೆ ಅಂದರೆ ಭಿನ್ನಾಭಿಪ್ರಾಯಗಳ ನಡುವೆ ಆತ್ಮೀಯತೆ ಇರಬೇಕು ಅಂತಕ್ಕಂಥ ಒಂದು ಇದರಲ್ಲಿ ನಮ್ಮ ಸಿದ್ದು ಯಾಪಲ್ ಪರ್ವಿಯವರ ದೇವೋಪಚಾರ ತುಂಬ ಚೆನ್ನಾಗಿ ಹೇಳಿದ್ರು. ಅವರ ಒಂದು ವೈವಿಧ್ಯತೆ ಅದು ಹೇಗಿದೆ, ಮತ್ತು ಒಂದು ಕುತೂಹಲ ಇರಬೇಕು. ಆ ಕುತೂಹಲ ನೋಡಿ, ಬಸವಣ್ಣವರಲ್ಲಿ ಎಷ್ಟು ವಿನಯ, ಅಷ್ಟು ಒಂದು ಖಚಿತತೆ ನೋಡಿ. ಅಸ್ಪೃಶ್ಯತೆ ವಿರುದ್ಧ, ಅಸ್ಪೃಶ್ಯತೆ ಎಷ್ಟು ಕೆಟ್ಟದ್ದು, ಆನು ಹಾರುವನೆಂದರೆ ಕೂಡಲ ಸಂಗಯ್ಯ ನಗುವನಯ್ಯ ಅಂತ ಒಂದು ಮಾತು. 49 ವಚನದಲ್ಲಿ ಅವ್ರು ಹೇಳೋದು, ಎನ್ನಯ್ಯ ಮಾದಾರ ಚೆನ್ನಯ್ಯನ ಮನೆಯ ಮಗ ನಾನು. ಇದೇ ಪುಣೆಯಲ್ಲಿ ಅಂಬೇಡ್ಕರ್ ಅವರು ಗಾಂಧೀಜಿ ಉಪವಾಸ ಮಾಡಿದಾಗ ಪ್ರತ್ಯೇಕ ಮತದಾನದ ವ್ಯವಸ್ಥೆಗೆ ಇದಾಗಿ ಆ ಗಾಂಧೀಜಿ ಕೊನೆಗೆ ಎಲ್ಲರೂ ಅಂಬೇಡ್ಕರ್ ಅವ್ರನ್ನ ಕೇಳ್ಕೊತಾರೆ, ಗಾಂಧೀಜಿಯವರ ಪ್ರಾಣ ನಿಮ್ಮ ಕೈನಲ್ಲಿದೆ ಅಂತ.
ಅವರು ಯೋಚನೆ ಮಾಡ್ತಾರೆ, ಥಿಂಕಿಂಗ್ ಆ್ಯಂಡ್ ರೀಥಿಂಕಿಂಗ್ ನಡುವೆ ಅವರೇ ಬಂದು ಆ ಶರಬತ್ತು ಕೊಟ್ಟು ಈ ಥರ ವೇದಿಕೆ ಹತ್ತುತ್ತಾ ಇರ್ತಾರೆ. ವೇದಿಕೆ ಹತ್ತುವಾಗ ಗಾಂಧೀಜಿಯವರು ಭಾವುಕರಾಗ್ಬಿಟ್ಟು ಕಣ್ಣಲ್ಲಿ ನೀರು ಸುರಿಸ್ತಾ, ಏನು ಅಂಬೇಡ್ಕರ್, ನನ್ನನ್ನು ನಂಬ್ತಾ ಇಲ್ಲಲ್ಲ ನೀವು, ನಾನು ದಲಿತರ ದತ್ತು ಮಗ ಅಲ್ವೇ ಅಂತ ಕೇಳ್ದ. ಚಕ್ಕನ್ನು ನಿಲ್ತಾರೆ ನೋಡಿ. ಒಬ್ಬ ದಲಿತನಿಗೆ ಅವ್ರ ಕಷ್ಟಗಳು ಗೊತ್ತಿರ್ತದೆ. ಚಕ್ಕನ್ನು ನಿಂತು ಒಂದು ಮಾತು ಹೇಳ್ತಾರೆ, ಹೌದು ಗಾಂಧೀಜಿ, ತಾವು ದಲಿತರ ದತ್ತು ಮಗ, ನಾನು ಮನೆ ಮಗನ ಕಷ್ಟಗಳು ದತ್ತು ಮಗನಿಗೆ ಅರ್ಥ ಆಗಬೇಕಾದ್ರೆ ತಡವಾಗ್ತದೆ, ಅಥವಾ ಅರ್ಥನೇ ಆಗಲ್ಲ. ಅರ್ಥ ಆಗದೇ ಇದ್ರೂ ಒಳ್ಳೆಯದೇ, ಆದರೂ ಒಳ್ಳೆಯದೇ, ಆಗದೇ ಇದ್ರೂ ಒಳ್ಳೆಯದೇ ಅಂತ ಅವನು ದತ್ತು ಮಗ ಇರ್ತಾನೆ ಅಂತ ಹೇಳೋದು. ಆದರೆ ನಮ್ಮ ಬಸವಣ್ಣವರು 49 ವಚನದಲ್ಲಿ ಹೇಳೋದು, ನಾನು ದಲಿತರ ಮನೆ ಮಗ ಅಂತ. ಯಾಕೆಂದರೆ ಅಲ್ಲಲ್ಲ, ಇದರಲ್ಲಿರೋದು ನಾವು ಸಾಹಿತ್ಯದ ವಿದ್ಯಾರ್ಥಿಗಳಾಗಿ ಅನುಭವಿಸಿರೋದು. ನನಗೆ ಆಶ್ಚರ್ಯ ಅಂದರೆ, ನಾನು ವೈಕಂ ಮೊಹಮ್ಮದ್ ಬಶೀರ್ ಅಂತ ಒಬ್ಬ ಗಾಂಧಿಯನ್ನಿದ್ರು, ಅವರನ್ನು ನಾನು ಭೇಟಿಯಾಗಿದೆ ಒಂದು ದಿವಸ ಇದೆ. ಆವಾಗ ಲಂಕೇಶ್ ಪತ್ರಿಕೆಗೆ ನಾವು ಬರೋದು. ಅವರು ಇದೆಲ್ಲ ಈ ಥರ ಸೆಕ್ಯುಲರಿಸಮ್ ಇರೋದು ಇಲ್ಲಿ ಮಾತ್ರ ಅಂತ ನೋಡಿ. ನಾನು ನಮ್ಮ ಡಿ ಆರ್ ಪಾಟೀಲ್ರ ಜೊತೆಗೆ ನಾನು ಹೇಳ್ತಾ ಇದ್ದೆ, ಇಡೀ ಕರ್ನಾಟಕದಲ್ಲಿ ಎಕ್ಸಾಗ್ರೇಷನ್ ಅಲ್ಲ, ಈ ಭಾಗ ಎಷ್ಟು ಇದು ಅಂದರೆ, ತುಂಗಭದ್ರೆಯ ಆಚೆಗೆ ಅಂತಲೇ ನನ್ನದೊಂದು ಲೇಖನ ಇದೆ. ತುಂಗಭದ್ರಾ ನದಿಯಿಂದ ಆಚೆಗಿರುವ ಸೆಕ್ಯುಲರಿಸಮ್ಮು, ಒಳ್ಳೆತನ ಇನ್ನೊಂದಿಲ್ಲ. ಕುವೆಂಪು ಬರೋ ತನಕ ಅಲ್ಲಿದು ಎಲ್ಲ ರಾಜಾಶ್ರಯ, ಜಾತಿ ಪದ್ಧತಿ, ಅಸ್ಪೃಶ್ಯತೆ ಎಲ್ಲ ಇತ್ತು. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಎಷ್ಟೇ ಈ ಥರ ಇವೆಲ್ಲ ಡಿಬೇಟಬಲ್ ಪಾಯಿಂಟ್ಸು. ಇಲ್ಲಿ ನಿಜವಾದ ಸೆಕ್ಯುಲರಿಸಮ್ ಇರೋದು. ನಾನು ಅನೇಕ ಕಡೆ ಅದನ್ನು ಬರೆದಿದ್ದೀನಿ. ಶಾಪೇಟಿ ಅಂತ ಇಲ್ಲಿದ್ದರು ನೋಡಿ, ನಮ್ಮ ಗದಗಿನ ತೋಂಟದಾರ್ಯ ಸ್ವಾಮೀಜಿಯವರೇನೆ, ಅವರೇ ನೋಡಿ ಅಷ್ಟು ಪ್ರಾಮಾಣಿಕರು ಇನ್ನೊಬ್ಬ ಇಲ್ಲ. ಅವ್ರ ಮೇಲೆ ಪುಸ್ತಕ ಬಂದಿರಲಿಲ್ಲ, ವೀರಶೈವ ಪುಣ್ಯಪುರುಷ ಮಾಲೆನಲ್ಲಿ. ನಮ್ಮ ಗದಗಿನ ಸ್ವಾಮಿ ಅವರು ನನಗೆ ಇಲ್ಲಿ ಸ್ವಾಮೀಜಿ ಆದ ಒಂದು ಇದರಿಂದನೂ ನನಗೆ ಗೊತ್ತವರು, ನಾನು ಬರೆದಿದ್ದೀನಿ ಆ ಸಮಾಜಮುಖಿ ಇದರಲ್ಲಿ ಅದನ್ನೆಲ್ಲ. ಅವ್ರು ಹೇಳ್ತಾರೆ, ಶಾಪೇಟಿ 96ನೇ ವಯಸ್ಸಲ್ಲಿ ತೀರ್ಕೊಂಡ್ರು, ಅಷ್ಟು ಪ್ರಾಮಾಣಿಕ. ಅವ್ರು ನಮ್ಮ ಇವ್ರು ಕರ್ಕೊಂಬಂದಿರ್ತಾರೆ, ಯಾರು ನಮ್ಮ ಮ್ಯಾಥಮೆಟಿಕ್ಸ್ ಇವರು ಪಾವಟೆಯವರೇ ಪ್ರಾಮಾಣಿಕರು. ಪಾವಟೆಯವರಿಗಿಂದ 100 ಪಾಲು ಪ್ರಾಮಾಣಿಕರು ಶಾಪೇಟಿ ಬಿಜಾಪುರದವರು. ತನ್ನ ತಮ್ಮನಿಗೆ ಸೀಟ್ ಕೊಡಲಿಲ್ಲ ಅವರು. ಮಂತ್ರಿ ಹೇಳಿದ್ರು ಕೊಡಲಿಲ್ಲ, VC ಹೇಳಿದ್ರು ಕೊಡಲಿಲ್ಲ, ನಾನು ರಾಜೀನಾಮೆ ತಗೊಳ್ಳಿ ಅಂತ ಹೇಳಿದ್ರು. ಅಷ್ಟಲ್ಲ, ಆ ವಿವರಗಳನ್ನು ನಮ್ಮ ತೋಂಟದಾರ್ಯ ಸಿದ್ಧಲಿಂಗ ಸೋಂಟದಾರ ಸ್ವಾಮೀಜಿಯವರು, ಅವರು ಖಾಸಗಿ ಇಲ್ಲಿ ನಮ್ಮ ಇವರು ತೋಡ್ಕರ್ ಬಂದಿರಬೇಕು, ಅವರು ಹೇಳ್ತಾರೆ, ಬಂದಿದ್ದಾರ ಅವರು, ಅಲ್ಲಿ ಹೇಳ್ತಾರೆ, ನಮ್ಮಲ್ಲೇ ಇರೋ ರತ್ನ ನಾವು ಗಮನಿಸ್ಲಿ. ಇಲ್ಲಿ ನಾನು ಇಲ್ಲೊಂದು ಸೆಮಿನಾರ್ ಮಾಡಿಸ್ದೆ, ನಮ್ಮೆಲ್ಲ ಪತ್ರಿಕೆಗಳ ಇಂಟರ್ವ್ಯೂ ಆವಾಗ ಅವ್ರಿಗೆ ಗೊತ್ತಾಯಿತು, ನಮ್ಮಲ್ಲೇ ಇರೋ ರತ್ನ ನಮಗೆ ಗೊತ್ತಾಗಲಿಲ್ಲ. ಮೈಸೂರಿನಿಂದ ಬಂದು ಆ ನಾಗವಾರ ಅವರು ನಮಗೆ ಪರಿಚಯ ಮಾಡಿಸೋರು ಅಂತ ಆಮೇಲೆ ಪುಸ್ತಕ ಬರೆಸಿದ್ರು. ಆಮೇಲೆ ಮತ್ತೆ ನಾನು ಅವ್ರ ಮೇಲೆ ನೋಡಿ, ಅದು ಇಡೀ ಇದರಲ್ಲಿ ಯಾರೂ ಕೂಡ ಅಂಥ ಪಾವಟೆಯವರೇ ಅವ್ರಿಗೆ ಹೇಳ್ತಿರ್ತಾರೆ, ಅವ್ರನ್ನ ಕರ್ಕೊಂಬರ್ತಾರೆ, ಇದರಿಂದ ಕರ್ಕೊಂಬಂದು ಅವ್ರನ್ನ, ಮಿಸ್ಟರ್ ಶಾಪೇಟಿ, ಯು ಆರ್ ಹಾನೆಸ್ಟ್ ಟು ದ ಕೋರ್, ಗಂಡು ಗಬರು ಶಾಪೇಟಿ ಅಂತ ಹೇಳ್ತಾ ಇದ್ರು. ಇಲ್ಲಿಯ ಪದ ಅದು. ನಿನ್ನಷ್ಟು ನಿರ್ಭೀತ ಇನ್ನೊಬ್ಬ ಇಲ್ಲ, ನನ್ನ ಆಡಳಿತದ ಬಗ್ಗೆ ನೀನೇನಾದರೂ ಹೇಳಪ್ಪ ಅಂತ ಕೇಳೋರು. ಅವರ ಆತ್ಮೀಯತೆ ಇತ್ತದು. ಆದರೆ ಇಲ್ಲ ನೀವು ಕೂಡ ಸ್ವಲ್ಪ ರಾಜಿ ಮಾಡ್ಕೊಳ್ತೀರಿ ಅಂತ ಪಾವಟೆ ಅವ್ರಿಗೆ ಹೇಳಿದ್ರು. ಅಲ್ಲ, ಒಬ್ಬ VC ಆದಾಗ ಅವರು ಒಂದು ಸರ್ಕಾರದ ಜೊತೆಯಲ್ಲಿ ಮುಖ್ಯಮಂತ್ರಿ ಜೊತೆಗೆ ಸ್ವಲ್ಪ ಹೊಂದಾಣಿಕೆ ಅಂದರೆ ಅದು ಅವ್ರದ್ದು ಸಹಾಯ ತಗೊಳ್ಬೇಕು. ಅವರು ಅತ್ಯಂತ ಪ್ರಾಮಾಣಿಕ, ಅದು ಬೇರೆ. ಹಾಗೆ ಈ ಒಂದಕ್ಕಿಂತ ಒಂದು. ಆಮೇಲೆ ನೋಡಿ, ನಮ್ಮ ಆಮೇಲೆ ಇದನ್ನು ಇದು ಕುಮಾರವ್ಯಾಸಂದು ಕೂಡ ನಾನು ಹೇಗೆ ಸಿಟ್ಟು ಮಾಡ್ಕೊಳ್ತೀನಿ ಇದು ಅಂತ ನಮ್ಮ ಪಾಟೀಲ್ ಅವರು ಮತ್ತು ಬೆಳಗಿಲಿಂದ ನಾವು ಅದೇ ಮಾತಾಡ್ತಾ ಇದ್ವಿ. ನಾನು ಬರುವಾಗಲೂ ಅದನ್ನೇ ಹೇಳಿದೆ, ಕುಮಾರವ್ಯಾಸ ಎಷ್ಟು ದೊಡ್ಡ ಗದಗಿನ ಕುಮಾರವ್ಯಾಸ, ಗದಗಿನ ಭಾರತ ಅಂತಲೇ ಅದು ಪಾಪ್ಯುಲರ್ ಆಗಿ. ಅವ್ರು ಎಷ್ಟು ಇಲ್ಲೇನು ತಿಳ್ಕೊಂಡಿದ್ದಾರೆ, ತಿಳಿಯ ಹೇಳುವೆ ಕೃಷ್ಣ ಕಥೆಯನ್ನು ಇಳೆಯ ಜಾಣರು ಮೆಚ್ಚುವಂದದಿ ಅಂತ ನಮ್ಮ ಅಧ್ಯಾಪಕರೆಲ್ಲ ಹೇಳ್ತಿರ್ತಾರೆ. ನಿಜವಾಗಲೂ ಆತ ಎಷ್ಟು ಸೃಜನಶೀಲ ಅಂದರೆ, ನಮ್ಮ ವಿಶ್ವದ ಸಾಹಿತ್ಯದ ಯಾಕೆಂದರೆ ನಾವು ಕನ್ನಡ ಅಂತ ನಾವು ಜಾಸ್ತಿ ಮಾರ್ಕ್ಸ್ ಹಾಕೋದಲ್ಲ, ವಿಶ್ವಮಟ್ಟದಲ್ಲಿ ನಾವು ಏನು ಬಹಳ ವಿಮರ್ಶಾತ್ಮಕವಾಗಿ ಚರ್ಚೆ ಮಾಡಿದ್ರೆ ಯಾರು ಉಳಿತಾರೆ ಅಂತ ಒಂದು ಪದ್ಯನ ಬರೆದಿದ್ದಾರೆ ನಮ್ಮ ಕುವೆಂಪು ಅವರು. ಆ ಸೇಡಮ್ ಅವರು ಭಾಳ ಚೆನ್ನಾಗಿ ಹೇಳ್ತಾರೆ. ಎಲ್ಲ ಬೇರೆ ಬೇರೆ ಇವರೆಲ್ಲ ಏನು ಹೇಳ್ತಾರೆ ಅಂದರೆ, ಹೋಮರ್ಗೆ, ವರ್ಜಿಲಗೆ, ಡಾಂಟೆಮೇನ್, ಮಿಲ್ಟನ್ಗೆ, ಆಮೇಲೆ ಎಲ್ಲ ಕೂಡ ಋಷಿ ವ್ಯಾಸ ಭಾಸಂಗೆ, ಕಾಳಿದಾಸಂಗೆ, ಕನ್ನಡಕ್ಕೆ ಬಂದರೆ ಅವ್ರು ಹೇಳೋದು ನಾರಾಯಣಪ್ಪಂಗೆ, ಮೇಣ್ ಪಂಪಂಗೆ. ನಾರಾಯಣಪ್ಪ ವಾಸ್ತವವಾಗಿ ಪಂಪನಿಗಿಂತ ವಯಸ್ಸಲ್ಲಿ ಚಿಕ್ಕವನು, ಪಂಪ ನಿಜವಾಗ್ಲೂ ದೊಡ್ಡವನು. ಆದರೆ ಗೊಂದಲಗಳು ಇದ್ದರೆ ತಪ್ಪು ಅಂತಲ್ಲ.
ಈಗ ನಮ್ಮ ಬಸವಣ್ಣ ಕೂಡ ಎನ್ನ ತಪ್ಪು ಅನಂತ ಕೋಟಿ ಅಂತ, ತಪ್ಪಿಲ್ಲ ಅಂತಲ್ಲ, ಒಳ್ಳೆ ಕೆಲಸ ಮಾಡುವಾಗ ಬೆರಣಿಯ ನಾಯ್ದಲ್ಲದೆ ಅಟ್ಟುಣ್ಣ ತೆರಹಿಲ್ಲ ಅಂತ ನೋಡಿ ಅವ್ರು ಹೇಳೋ. ಅಂದರೆ ಎನ್ನ ತಪ್ಪು ಅನಂತ ಕೋಟಿ, ಎನಗಿಂತ ಕಿರಿಯರಿಲ್ಲ. ನೋಡಿ, ವಿನಯದ ಸಾಕಾರ ಮೂರ್ತಿ. ಯಾರು ವಿನಯದ ಸಾಕಾರ ಮೂರ್ತಿ ಆಗಿ, ಅದರ ಅರ್ಥ ಏನು ಅಂದರೆ ಥಿಂಕಿಂಗ್ ಆ್ಯಂಡ್ ರೀಥಿಂಕಿಂಗ್ ಅಂತ. ಒಂದು ಆಲೋಚನೆ, ಪುನರಾಲೋಚನೆ ಮತ್ತು ವಿಚ್ ಒನ್ ಇಸ್ ಗುಡ್, ವಿಚ್ ಒನ್ ಇಸ್ ಮೀನಿಂಗ್ಫುಲ್, ವಿಚ್ ಒನ್ ಇಸ್ ಮೋರ್ ಮೀನಿಂಗ್ಫುಲ್ ಅಂತ ಪ್ರತಿ ಕ್ಷಣ ನಾವು ಯಾರು ಆಲೋಚನೆ ಮಾಡ್ತೀವಿ ಆ ಚಿಂತನೆ ಇಡೀ ಕರ್ನಾಟಕದಲ್ಲಿ ಇದೆ ಅಂತ. ಅದಕ್ಕೆ ಒಳ್ಳೆ ಉದಾಹರಣೆ, ನಾನು ಪಾಟೀಲರನ್ನ ಕೇಳ್ತಾ ಇದ್ದೆ, ಅವನು ಇಲ್ಲಿಗೆ ಹತ್ತಿರದವನಲ್ವ ಅಂತ. ಹೌದು, ಅಣ್ಣಿಗೇರಿಯವನು. ಅವನು ಎಷ್ಟು ನೋಡಿ, ಅವರಿಬ್ಬರನ್ನ ಹೇಳ್ತಾರೆ. ಇಬ್ಬರಲ್ಲಿ ನಾರಣಪ್ಪನ್ನೇ ಯಾಕೆ ಹೇಳ್ತಾರೆ ಅಂದರೆ, ಕ್ರಮ ಆ ವಯಸ್ಸಿನಲ್ಲಿ ಅವನು ದೊಡ್ಡವನಾದ್ರೂ ನಾರಣಪ್ಪ ಅಚ್ಚಗನ್ನಡದಲ್ಲಿದ್ದಾನೆ. ಅಷ್ಟು ಪ್ರಶಾಂತವಾದ ನಿಜವಾದ ಕ್ರಿಯೇಟಿವಿಟಿ. ಅಂದರೆ ರಾಮಾಯಣ ಮಹಾಭಾರತನ ಸಾವಿರಾರು ಜನ ಬರೆದಿದ್ದಾರೆ. ಅಂಬೇಡ್ಕರ್ ಮತ್ತು ಲೋಹಿಯಾ ನಮ್ಗೆ ಯಾಕೆ ಇಷ್ಟ ಆಗ್ತಾರೆ ಅಂದರೆ, ಎಲ್ಲ ಭಾಷೆಗಳಲ್ಲಿರುವ ರಾಮಾಯಣ ಮಹಾಭಾರತ, ಆಮೇಲೆ ರಾಮ, ಕೃಷ್ಣ, ಶಿವ ಮತ್ತು ಎಲ್ಲನೂ ಕೂಡ ಅವ್ರು ಬರೀ ವಿಶ್ವದಲ್ಲಿ ಇದು ಮಾಡೋದಲ್ಲ, ಅದು ಪ್ರತಿ ಇದರ ಬಗ್ಗೆನೂ ಕೂಡ ಬರೆದಿದ್ದಾರೆ. ನಮ್ಮ ಅದೃಷ್ಟಕ್ಕೆ ಟೀನೇಜ್ ಡೇಸಲ್ಲಿ ಹದಿಹರಿಯದ ದಿನದಲ್ಲಿ ಲೋಹಿಯಾ ಸಿಕ್ಕಿದ್ರು. ಲೋಹಿಯಾ ಒಬ್ಬ ಬನಿಯಾನೇ ಈ ಸತ್ಯಗಳನ್ನು ಹೇಳೋದಾದರೆ ಅಂಬೇಡ್ಕರ್ ಬರಹಗಳಾಗ ಸಿಗ್ತಾ ಇರಲಿಲ್ಲ. ಅಂಬೇಡ್ಕರ್ ಇನ್ನೆಷ್ಟು ಸತ್ಯಗಳನ್ನು ಹೇಳ್ಬೋದು ಅಂತ. ನಾನು ಒಂದು ಸಲ ನಮ್ಮ ಎಂ ಪಿ ಪ್ರಕಾಶ್ ಮತ್ತು ಪಟೇಲರು ಎಲ್ಲ ನಾವು ಸೋಷಲಿಸ್ಟ್ ಗೆಳೆಯರು. ನಾವು ಪ್ರಕಾಶ್ ಅವರಿಗೆ ಒಂದು ಮಾತು ಹೇಳ್ತಾ ಇದ್ದೆ, ನಮ್ಮ ಎಂ ಪಿ ಪ್ರಕಾಶ್ ಭಾಳ ಪ್ರಾಮಾಣಿಕವಾಗಿದ್ದರು, ತುಂಬ ಓದ್ಕೊಂಡಿದ್ರು. ಅವರು MLA ಆಗೋಕ್ಕಿಂತ ಮುಂಚಿನ ಸ್ನೇಹಿತರು. ನಾನು ಆ ಹಿಂದೂ ಪತ್ರಿಕೆ ನೋಡಿ, ಅದು ಹೆಸರು ಹಿಂದೂ ಪತ್ರಿಕೆ ಅಂತಿದ್ರು, ಅದು ಸೆಕ್ಯುಲರ್ ಪತ್ರಿಕೆ. ಆ ಕಾಲದಲ್ಲಿ ಆ ಹಿಂದೂ ಪತ್ರಿಕೆನೇ ಒಂದು ನಮ್ಮ ರಾಷ್ಟ್ರದ ಇದೆಲ್ಲ. ಅಲ್ಲಿ ನಾರಾಯಣ ದೇವರ ಕೆರೆಗೆ ಅವರು ಅಂಬೇಡ್ಕರ್ ಬರೋಕ್ಕಾಗಿರಲಿಲ್ಲ. ಅಂಬೇಡ್ಕರ್ ಅವರಿಗೆ ವಿವೇಕ ಕೊಟ್ಟಂಥ ಫ್ರೇಜರ್ ಅವರು 6 ವರ್ಷ ಶಾಹು ಮಹಾರಾಜರಿಗೆ ಪಾಠ ಹೇಳಿದವರು ನಮ್ಮ ಧಾರವಾಡದಲ್ಲಿ ಪಾಠ ಹೇಳೋದು. ಶಾಹು ಮಹಾರಾಜರಷ್ಟು ಒಂದು ಒಂದು ನ್ಯಾಯವಂತ ಒಬ್ಬ ಇನ್ನೊಬ್ಬ ಸಿಗೋದೇ ಇಲ್ಲ. ಅವ್ರ ಮುಂದೆ ನಮ್ಮ ನಾಲ್ವಡಿ ಕೃಷ್ಣರಾಜರು ಏನೂ ಅಲ್ಲ. ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ 10 ವರ್ಷ ಪಾಠ ಹೇಳಿದ್ರು. ಅದರಿಂದ ಅವರು ಅತ್ಯಂತ ಜನಪರವಾದ ಒಂದು ವ್ಯಕ್ತಿಗಳಾದರು ನೋಡಿ. ಅಂಥವರನ್ನು ಕೂಡಲೇ ಪ್ರೊಫೆಸರ್ ಮಾಡಿದವರು ನಮ್ಮ ಕಂಬಳಿ ಸಿದ್ದಪ್ಪ. ನಾನು ಮುಂಬೈಗೆ ಹೋದಾಗೆಲ್ಲ ಮುಂಬೈ ಯೂನಿವರ್ಸಿಟಿ ಅವ್ರ ಮೇಲೆ ರಿಸರ್ಚ್ ಮಾಡಿರಿ ಅಂತ ಹೇಳ್ತಿರ್ತೀನಿ. ಇದು ಆಶ್ಚರ್ಯಕರವಾದ ಸಂಗತಿ. ಆಮೇಲೆ ಇಲ್ಲಿ ಅಷ್ಟು ಅನಕ್ಷರಸ್ಥತೆ ಇದೆ. ಈ ವೈದಿಕರ ಒಂದು ಹಿಡಿತ ಎಷ್ಟಿದೆ ಅಂತ ಅದನ್ನೆಲ್ಲ ಕೂಡ ಹೇಳ್ತಿರ್ತಾರೆ. ಆಮೇಲೆ ಹಾಗೆ ಅಂದರೆ ಕಾಲಕ್ಕೆ ಹೇಗೆ ಬದಲಾದರು. ಆ ಪಂಪನ ಮೆರಿಟ್ಸ್ ಹೇಳ್ಬಿಟ್ಟು ನಾನು ಕುಮಾರವ್ಯಾಸನ ಮೇಲೆ ಸ್ವಲ್ಪ ಹೇಳ್ಬಿಟ್ಟು ಉಳಿದದ್ದನ್ನು ನಮ್ಮ ಇದಕ್ಕೆ ಸಂಬಂಧಪಟ್ಟಾಗೆ ಕೆಲವು ಮಾತು, ಯಾಕೆಂದರೆ ಇಲ್ಲಿ ಒಬ್ಬರಿಗಿಂತ ಒಬ್ಬರು ತಜ್ಞರಿದ್ದಾರೆ, ಮಾತಾಡೋದಿದ್ದಾರೆ. ಪಂಪ ನೋಡಿ, ಅಂದರೆ ಒಬ್ಬ ಕ್ರಿಯೇಟಿವ್ ರೈಟರ್ ಹೆಂಗಿರ್ತಾನೆ ಅಂದರೆ, ಅನಂತವಾಗಿ ಆಗುತಿಹನೇ ನಿತ್ಯ ಯೋಗಿ ಅಂತ. ಯಾವ್ದು ಒಳ್ಳೆಯದು ಯಾವ್ದು ನಿಜವಾಗ್ಲೂ ಒಳ್ಳೆಯದು ಅಂತ ಯೋಚನೆ ಮಾಡೋನು ನಿಜವಾದ ಸೃಜನಶೀಲ ಅಂತ ನೋಡಿ. ಅವನು ಪಂಪ 2 ಒಳ್ಳೆ ಕಾವ್ಯ ಬರೆದಿದ್ದಾನೆ. ಹಳಗನ್ನಡದಲ್ಲಿದ್ರೂ ಅವನು ನೋಡಿ ಬನವಾಸಿಯ ವರ್ಣನೆ. ನಾನು ಹೇಳಿದ್ನಲ್ಲ, ನಾನು 47ರಲ್ಲಿ ಹುಟ್ಟೋದ್ರಿಂದ ನನಗೆ ಅಕ್ಷರ ಜ್ಞಾನ ಸಿಕ್ತು. ಆಗಲಿಲ್ಲ ಅಕ್ಕರದ ಗೇಯದ ಗೊಟ್ಟಿಯ ಅಲಂಪಿನ ಇಂಪುಗಳಿಗೆ ಆಗರಮಾದ ಮಾನಸರೇ ಮಾನಸರು. ಅತ್ಯಂತ ಹೆಮ್ಮೆಯ ಸಮಾಜ ಏನಿರ್ತದೆ, ಗೊಟ್ಟಿಯ ಅಂದರೆ ಗೋಷ್ಠಿ ನೋಡಿ, ಅನುಭವ ಮಂಟಪ. ನಮ್ಮ ಬಸವಣ್ಣವರು ಅಲ್ಲಮಪ್ರಭುಗಿಂತ ಹೆಚ್ಚಾಗಿ ಒಂದು ಚರ್ಚೆ ಇರಬೇಕು. ನಮ್ಮ ಸಿದ್ದು ಅದನ್ನೇ ಮಾಡಿರೋದು. ನಾವು ಬೇರೆ ಬೇರೆ ಭಿನ್ನ ಮತಗಳ ಹಿನ್ನೆಲೆಯ ಸ್ನೇಹಿತರು ಸೇರಿಕೊಂಡು ಯಾವುದು ಒಳ್ಳೆಯದು ಸಮಾಜಕ್ಕೆ ಎಂದು ಯೋಚನೆ ಮಾಡೋಣ ಅಂತ. ನಮ್ಮ ವಿವೇಕಾನಂದ ಅಂತ ಇನ್ನೊಬ್ಬ ಸ್ನೇಹಿತರಿದ್ದಾರೆ, ಕಾಲ್ನಡಿಗೆನಲ್ಲಿ ಕರ್ನಾಟಕ ಸುತ್ತಿದ್ದಾರೆ. ಕೊರೋನಾದಲ್ಲಿ ನನಗೆ ಭಯ ಆಗ್ಬಿಟ್ಟಿತ್ತದು. ನೀವು ದಯವಿಟ್ಟು ನಿಲ್ಲಿಸಿ ಅಂತ ಕೇಳಿಲ್ಲ. ನಾನು ಎಷ್ಟೋ ಕಡೆ ನಾನೇ ಅವರಿಗೆ ಉಳಿಲಿಕ್ಕೆ ಅದನ್ನೆಲ್ಲ ಏನೋ ಮಾಡ್ರಪ್ಪ, ದೊಡ್ಡ ವ್ಯಕ್ತಿ ಬಂದಿದ್ದಾರೆ ನೋಡಿ, ಆ ಥರದ ಅವರು ಕೂಡ ಬಂದಿದ್ದಾರೆ. ಮತ್ತು ಹೀಗೆ ಎಲ್ಲ ಕಾಲದಲ್ಲೂ ಪ್ರಯೋಗಶೀಲರು ಇದ್ದೇ ಇರ್ತಾರೆ ನೋಡಿ. ಮೊದಲು ಪಂಪನ ಇದನ್ನು ಹೇಳ್ತೀನಿ. ಅವರು ಧಾರವಾಡ ಈಗ ಅಣ್ಣಿಗೇರಿ ಅಲ್ಲಿಗೆ ಸೇರೋದ್ರಿಂದ ನಾವು ಅಲ್ಲಿ ಅದಕ್ಕಿಂತ ಹೆಚ್ಚಾಗಿ ಇದನ್ನು ಮಾಡಿಸ್ಬೇಕು ನಾವು. ಅದು ನಾನು ಭಾಳ ಹಿಂದಿನಿಂದ ನನ್ನ ಆಸೆ ನೋಡಿ. ಮೊದಲೇನು ಹೇಳ್ತಾನೆ, ಜಾತಿಯೊಳೆಲ್ಲ ಮುತ್ತಮ್ಮದ ಜಾತಿ ಬ್ರಾಹ್ಮಣ ಜಾತಿ ಅಂತ ಬರ್ಕೊಳ್ತಾನೆ ಪಂಪ. ಆಮೇಲೆ ಅವನ ಪೂರ್ವಜರೇನೆ ಜೈನ ಧರ್ಮ ವೈಜ್ಞಾನಿಕವಾಗಿದೆ, ಜೈನ ಧರ್ಮ ಒಳ್ಳೆಯದು, ಅಹಿಂಸೆಯ ಪರಮಾವಧಿ, ಒಳ್ಳೆ ಕೆಲಸ ಮಾಡಿದವ್ರು ಒಳ್ಳೆ ಸಿಗುತ್ತೆ, ಕೆಟ್ಟದಾದವ್ರು ಇವಕ್ಕೆ ಮಾರು ಹೋಗ್ಬಿಟ್ಟು ಅವನ ಪೂರ್ವಜರೇ ಜೈನರಾಗ್ತಾರೆ. ಅದರ ಮಹತ್ವ ಬರೀತಾನೆ. ಆದರೆ ಜೈನ ಧರ್ಮದ ಕಟುಟೀಕೆಯನ್ನು ಕೂಡ ಅಚ್ಚಗನ್ನಡದಲ್ಲಿ ಅವನೇ ಬರೀತಾನೆ. ಅದು ನಿಜವಾದ ದೊಡ್ಡ ಕವಿ. ಜೈನ ಧರ್ಮದ ತಲೆವರಿದು ಹುಟ್ಟು ದಿಕ್ಕಿ ಪರಲೋಕ ಸುಖಂಗಳಂ ಕಾಣ್ಬೆನೆಂಬ ಈ ಬತ್ತಲಗರ ಮಾತು ಕೇಳೋದಿರು ನೋಡಿ. ಅಂದರೆ ಅದು ಒಬ್ಬ ಕವಿ
ಎಲ್ಲ ಚರ್ಚೆನೂ ಕೂಡ ಮಾಡಬೇಕು. ಆಮೇಲೆ ನಾವೆಲ್ಲ ಭಾಷಣಕಾರರು ಮಾತಾಡ್ತಿರ್ತೀವಲ್ಲ, ನಮ್ಮಲ್ಲೆಲ್ಲ ಅನೇಕರು ಮಾತಾಡಿ ಕೊನೆಗೆ ಹೇಳೋದು, ಎಷ್ಟೋ ಸಲ ಹೇಳ್ತೀವಿ, ನನ್ನ ತಾಯಾಣೆಗೂ ಅಂತ, ನಿಜ ಹೇಳಬೇಕಂದ್ರೆ ಅಂತ 3/4 ಗಂಟೆ ಮಾತಾಡ್ಬಿಟ್ಟು ನಿಜ ಹೇಳಬೇಕು ಅಂದರೆ ಇದು ಅಪ್ಪಟ ನಿಜ ಅಂತ. ನೋಡಿ, ಅವನು ಆ ಥರ ಮಾಡಿ ಇವತ್ತದು ಸ್ಲೋಗನ್. ಅದು ನಿಜವಾಗಲೂ ಕೂಡ ಏನಂದರೆ, ಮನುಷ್ಯ ಜಾತಿ ತಾನೊಂದೇ ವಲಂ. ಅವನು ಹೇಳ್ದ, ಅದನ್ನೆಲ್ಲ ಕೊಂಡಾಡ್ತಾ ಇದ್ದೀವಿ. ಅಂದರೆ ನಿಜ ಹೇಳ್ಬೇಕಂದ್ರೆ ಅಂತ ಅವನು ಹಂಗೆ ನೋಡಿ. ಕರ್ಣ ಅನ್ನೋನು ಅಲ್ಲ, ಅರ್ಜುನ ದೊಡ್ಡವನು ಅಂತ ತಿಳ್ಕೊಂಡಿದ್ದ. ನಿಜ ಹೇಳಬೇಕಂದ್ರೆ ಕರ್ಣ ಮಾತ್ರ ದೊಡ್ಡವನು, ಉಳಿದವರು ಅವಿವೇಕಿಗಳು ಅಂತ. ಅಂದರೆ ಈ ಅದು ಕ್ರಿಯೇಟಿವ್ ರೈಟರ್ಗೆ ಆ ಸೃಜನಶೀಲತೆ ಅದು ಪಂಪನಿಗಿಂತ ಹೆಚ್ಚು 100 ಮಡಿ ಇದ್ದದ್ದು ಕುಮಾರವ್ಯಾಸನಲ್ಲಿ. ಯಾಕೆ ಅಂದರೆ, ನಾನು ಅದನ್ನು ಸರಳವಾಗಿ ಹೇಳ್ತೀನಿ. ನಮ್ಮ ಅದು ಅಚ್ಚುಗನ್ನಡದಲ್ಲಿ ಸರಳವಾಗಿ ನೋಡಿ, ಇಲ್ಲೇನೇ ಇದ್ದದ್ದು. ನಾನು ಅನೇಕ ಸಲ ದೇವಸ್ಥಾನಕ್ಕೆ ಬಂದಿದ್ದೀನಿ, ಅಲ್ಲಿ ಒದ್ದೆ ಬಟ್ಟನಲ್ಲಿ ಬರೀತಿದ್ರು. ಅದೆಲ್ಲಕ್ಕಿಂತ ಎಷ್ಟು ಒಳ್ಳೆ ಕನ್ನಡ ಅಂದರೆ, ಕುಮಾರವ್ಯಾಸನು ಹಾಡಿದನೆಂದರೆ ಕಲಿಯುಗ ದ್ವಾಪರವಾಗುವುದು, ಭಾರತ ಕಣ್ಣಲ್ಲಿ ಕುಣಿಯುವುದು. ಅದಕ್ಕಿಂತ ಹೆಚ್ಚಾಗಿ ತಿಳಿಯ ಹೇಳುವೆ ಕೃಷ್ಣ ಕಥೆಯನ್ನು ಇಳೆಯ ಜಾಣರು ಮೆಚ್ಚುವಂದದಿ ಅಂತ ಏನೋ ಬರೆದು ಬಿಡ್ತಾನೆ ಅಂತ ಎಲ್ಲ ಊರು ಹೊತ್ತಿರ್ತಾರೆ ನಮ್ಮ ಕನ್ನಡ ಮೇಷ್ಟ್ರುಗಳು. ಉಳಿದುದನ್ನು ಓದಿರಲ್ಲ. GS ಶಿವರುದ್ರಪ್ಪನವರು ನನ್ನ ಗುರುಗಳು. ನಾನು ಕೊಡಗಿನಲ್ಲಿ ಲೆಕ್ಚರರ್ ಆಗಿದ್ದೆ. ಅಲ್ಲಿಗೆ ಕರೆಸ್ಕೊಂಡ್ರು. ಅವರು ಮತ್ತು ಹೊಸ ಕ್ಯಾಂಪಸ್ ಆದಾಗ ಅವರು ಕುವೆಂಪು ಅವರ ಪಟ್ಟ ಶಿಷ್ಯರು. ಅವ್ರಿಗೆ ಮಾತಿನ ನಡುವೆ ಒಂದು ಮಾತು ಹೇಳಿದೆ ನಾನು. ನಾರಿಯರ ಕಣ್ಣೀರು ಸೋಂಕಿದ ಧರಣಿ ಬದುಕುವುದೇ ಅಂತ ಬರೀತಾನೆ ನಮ್ಮ ಕುಮಾರವ್ಯಾಸ. ಎಷ್ಟು ಗಾಬರಿ ಆದದ್ದು, ಏನೋ ಬರೀತಿದ್ದದ್ದು ಎಲ್ಲಿದೆ ಅಂತ ನೋಡಿ. ನಮ್ಮ ಅದು ಕಗ್ಗಾಡಂತರದ ಕಾವ್ಯ ಭಾಳ ಜನ ಓದಿಲ್ಲ. ಗದಗಿನ ಭಾರತ ಗಮಕ ಮಾಡ್ತಾ ಇದ್ದಾರೆ ಹೊರತು. ಅವನೊಂದು ಕಡೆ ನಾನು ಸರಳವಾಗಿ ಹೇಳಿ, ಇವತ್ತು ನಾನು ಅದನ್ನು ಹೇಳ್ತಾ ಇದ್ದೆ, ಅವನು ಎಷ್ಟು ಕ್ಲಾರಿಟಿ ಇದೆ ಅಂದರೆ ನೋಡಿ, ಕೃಷ್ಣ ಪಾತ್ರ, ಶಿವನ ಪಾತ್ರ, ರಾಮನ ಪಾತ್ರ, ಇದರ ಇತಿಮಿತಿಗಳು, ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ಬಗ್ಗೆ ಬೇರೆ ಬೇರೆ ಮೈಥಾಲಜಿನಲ್ಲಿ ಚರ್ಚೆ ಆಗಿದೆ. ನಮ್ಮ ಲೋಹಿಯ ಅಂತೂ ಇನ್ನೂ ಚೆನ್ನಾಗಿ ಅದನ್ನು ಹೇಳ್ತಾರೆ. ನಿಜವಾದ ಶಿವತತ್ವ ಏನು, ನಿಜವಾದ ಕೃಷ್ಣ ತತ್ವ ಏನು, ನಿಜವಾದ ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ಎಲ್ಲ ಇರ್ತದೆ, ಲಿಮಿಟೇಷನ್ಸ್ ಏನು ಅಂತ. ಅದು ಬಹಳ ಪ್ರಬುದ್ಧತೆ, ಅದು ಆಶ್ಚರ್ಯಕರವಾದ ಪ್ರಬುದ್ಧತೆ. ಒಂದು ಸಲ ಅದು ನಮ್ಮ ರಾಮಾಯಣ ಮಹಾಭಾರತ ನಮಗೆ ಗೊತ್ತಿರೋದೆ. ಇದು ಮಹಾಭಾರತದಲ್ಲಿ ಸಾವಿರಾರಿವೆ. 300 ರಾಮಾಯಣಸ್ ಅಂತ ಅದೆಲ್ಲ ಇದೆಯಲ್ಲ, ಒಂದು 3000 ರಾಮಾಯಣಗಳಿವೆ, ಒಂದು 50,000 ಭಾರತಗಳಿವೆ. ಅದರಲ್ಲಿ ಕುಮಾರವ್ಯಾಸ ಭಾರತ ದೊಡ್ಡದು. ನಾನು ಇಲ್ಲಿ ಈ ಊರು ಅಂತ ಹೇಳೋದಲ್ಲ, ಅಲ್ಲಿರೋದನ್ನು ನಾನು ಹೇಳ್ತಾ ಇದ್ದೀನಿ. ಅವನು ಧರ್ಮರಾಯ ಅವ್ರಿಗೆ ವಯಸ್ಸಲ್ಲಿ ದೊಡ್ಡವನು. ಅನೇಕರು ಗೊತ್ತಿಲ್ಲ, ಧರ್ಮರಾಯನ ಕಾಲಿಗೆ ನಮಸ್ಕಾರ ಮಾಡ್ತಿರ್ತಾರೆ, ಭೀಮನ ಕಾಲಿಗೆ ನಮಸ್ಕಾರ ಮಾಡ್ತಿರ್ತಾರೆ. ಅರ್ಜುನ ಮತ್ತು ಕೃಷ್ಣ ಒಂದೇ ಸಲ ಅವರು ಅಪ್ಕೊಳ್ತಿರ್ತಾರೆ. ನಕುಲ ಸಹದೇವರಿಗೆ ಆಶೀರ್ವಾದ ಮಾಡ್ತಿರ್ತಾರೆ. ನೋಡಿ, ಅವ್ರಿಗೆ ರಾಜ್ಯ ಸಿಗೋದಿಲ್ಲ. ಆಮೇಲೆ ದ್ರೌಪದಿಯ ವಸ್ತ್ರಾಪಹರಣ ಆಗ್ತದೆ, ಕಾಡಿಗೆ ಹೋಗ್ತಾರೆ. ಪ್ರತಿ ಸಲ ಇವನೇ ಸಹಾಯ ಮಾಡ್ತಿರ್ತಾನೆ. ಒಂದು ಸಲ ಧರ್ಮರಾಯ ಅವನು ಹೇಳ್ತಾನೆ, ನಾವು ಬಡವರಿಗೆ ದಿಟ, ನೀವು ದೇವರು, ನೀವಿಲ್ಲದೆ ಇದ್ರೆ ಏನಾಗ್ತಿದ್ವು ಅಂತ ಅವನು ಕಣ್ಣೀರು ಸುರಿಸ್ತಾ ಕಾಲಿಗೆ ಬಿದ್ದುಬಿಡ್ತಾನೆ. ಅವನು ಹೇಳ್ತಾನೆ ನೋಡಿ, ಅವ್ರು ಎಷ್ಟು ಒಂದು ಇದಿತ್ತು ಅಂದರೆ, ದೇವರೆಂದೇ ನೀವು ಬಗೆವಿರಿ, ನೀವೆಲ್ಲ ದೇವರು ಅಂತ ನನಗೆ ಹೇಳ್ತೀರಿ. ದೇವತ್ತನ ಲವವಿಲ್ಲ ನನ್ನಲ್ಲಿ, ಎಳ್ಳು ಕಾಳು ಮುಳ್ಳು ಮನೆಯಷ್ಟು ಇಲ್ಲ ಅಂತ ನಾವು ಕನ್ನಡದಲ್ಲಿ ಹೇಳ್ತೀವಿ. ಲವವಿಲ್ಲ, ರಿದಮ್ ಎಷ್ಟು ಚೆನ್ನಾಗಿದೆ. ದೇವತ್ತನ ಲವವಿಲ್ಲ ನನ್ನಲ್ಲಿ, ನಿಜವಾದ ಪ್ರೀತಿ ಸ್ನೇಹ ಅನ್ನೋದು ಮುಖ್ಯ. ಅವಕಾಶ ವಂಚಿತರಿಗೆ ಅವಕಾಶ ಸಿಗಬೇಕು. ಹೆಣ್ಣು ಮಕ್ಕಳಿಗೆ ತೊಂದರೆ ಆಗ್ತಾ ಇದೆ, ಗಂಡರೋ ನೀವು ಶೆಂಡರೋ ಹೇಳಿಬಿಡಿ ಅಂತ. ಅವನು ಅದು ಬಹಳ ಜನ ಓದಿಲ್ಲ. ದ್ರೌಪದಿ ಸ್ವಯಂವರದಲ್ಲಿ ಮೊದಲು ಆಕೆ ತಗೊಳ್ಳೋದು ಭೀಷ್ಮಾಚಾರ್ಯರಿಗೆ ತರಾಟೆಗೆ ತಗೊಳ್ತಾಳೆ. ತಾತ, ನಿಮ್ಮ ತೊಡೆ ಮೇಲೆ ಬೆಳೆದವರು ಅವಿವೇಕಿಗಳು, ಮನೆಯ ಸೊಸೆಯ ಸೀರೆ ಸೆಳೀತಾ ಇದ್ರೆ ನೀವು ಸುಮ್ಮನೆ ಕುಳಿತಿದ್ದೀರಿ ಅಂತ. ಎರಡನೇ ತರಾಟೆ ದ್ರೋಣಾಚಾರ್ಯರಿಗೆ, ಗುರುಗಳೇ ತಾವು ಪಾಠ ಹೇಳಿದವರು, ನನ್ನ ಗಂಡಸರು, ನನಗೆ 5 ಜನ ಬೇರೆ ಗಂಡಸರು, ಗಂಡರೋ ನೀವು ಶೆಂಡರೋ ಹೇಳಿಬಿಡಿ. ನೀವು ಶೆಂಡ್ರಾದರೆ, ಒಬ್ಬ ಶೆಂಡ ಗಂಡ ಕೂಡ ಹೆಂಡತಿಗೆ ಅವಮಾನ ಆಗ್ತಾ ಇದ್ರೆ ಅವನು ಪ್ರಾಣ ಇರೋ ತನಕ ಹೋರಾಡ್ತಾನೆ. ಇವರು 3 ಲೋಕದ ಗಂಡರು ಅಂತ ಇವ್ರು ಈ ಥರ ಇದ್ದಾರಲ್ಲ, ಅವ್ರಿಗೆ ಮಂಗಳಾರತಿ ಮಾಡಿ ಆಮೇಲೆ ಭೀಷ್ಮಾಚಾರ್ಯ ನೋಡಿ ಈ ಥರ, ಆಮೇಲೆ ಧೃತರಾಷ್ಟ್ರನಿಗೆ. ಇದು ಯಾಕೆಂದರೆ ನಾವು ತೌಲ್ನಿಕವಾಗಿ ಬೇರೆ ಬೇರೆ ಭಾರತಗಳನ್ನು ಓದಿದಾಗ ಇದು ಅಚ್ಚಗನ್ನಡದ ನಮ್ಮ ನೆಲ ಅಂತ ನೋಡಿ. ನಮ್ಮ ಕೊಪ್ಪಳದ ಬಗ್ಗೆ ಇದು ಕವಿರಾಜ ಮಾರ್ಗದಲ್ಲಿ ಕುರಿತೋದಯಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳು,
ಹಾಗಾಗಿ ಇಲ್ಲೆಲ್ಲ ಬಹಳ ಮುಖ್ಯವಾದದ್ದಿದೆ. ಆ ಕುಮಾರವ್ಯಾಸನ ಸಂಬಂಧದಲ್ಲಿ ನಾವೊಂದು ಒಳ್ಳೆಯ ಪ್ರತಿ ವರ್ಷ ಒಂದು ಒಳ್ಳೆ ಕಾರ್ಯ ಎಲ್ಲ ಜನಾಂಗದವರು ಸೇರಿ ಮಾಡಬೇಕು. ಯಾಕೆಂದರೆ ಎಷ್ಟು ಸೆಕ್ಯುಲರ್ ಅದನ್ನು ನಾನು ಇನ್ನೊಂದು ಸಲ ನಾನು ತಗೊಳ್ತೀನಿ. ಈಗ ಈ ಇಸಮ್ಮಿಗೆ ಬಂದಾಗ ನಾನು ಹೇಳೋದೇನಿಲ್ಲ, ನಮ್ಮ ದೇವು ಅವರು ಮತ್ತು ಬೇರೆ ಬೇರೆ ರೀತಿಯಲ್ಲಿ ನಮ್ಮ ದಿನೇಶ್ ಅವರು ಹೇಳಿದ್ದಾರೆ. ನಾನು ಕೂಡ ಏಕೆಂದರೆ ಯಾಪಲ್ ಪರ್ವಿ ಅವರು ಅಷ್ಟು ಪ್ರೀತಿಯಿಂದ ಕರೆದ್ರಿಂದ, ಅಂದರೆ ಇವು ನಿಜವಾದ ಆರೋಗ್ಯಕರವಾದ ಒಂದು ಆಶಯಗಳಿದೆಯಲ್ಲ ನಮ್ಮ ಸಾಹಿತ್ಯದ ಆಶಯಗಳು. ಯಾಕೆಂದರೆ ನನ್ನ ಸೌಭಾಗ್ಯಕ್ಕೆ ನಮ್ಮ ನಂಜುಂಡಸ್ವಾಮಿಯವರು, ತೇಜಸ್ವಿಯವರು, ಕುವೆಂಪು ಅವರು ಇವರೆಲ್ಲ ಸಿಕ್ಕದ್ರಿಂದ ನಮಗೆಲ್ಲ ಟೀನೇಜ್ ಡೇಸಲ್ಲಿ 20 ವರ್ಷಕ್ಕೆ ಮುಂಚೆ ಟೀನೇಜ್ ಡೇಸಲ್ಲಿ ಒಳ್ಳೆ ವಿಚಾರಗಳು ಬಂದರೆ ಅವು ಬದುಕಿರೋ ತನಕ ಇರ್ತವೆ. ನಾವು ತಪ್ಪು ಮಾಡಿದ್ರೆ ನಮಗೆ ನಿದ್ರೆ ಬರೋದಿಲ್ಲ. ಹಾಗಾಗಿ ಈ ಒಂದು ಹೋರಾಟದ ಹಿನ್ನೆಲೆ ಒಂದು ಲೋಹಿಯಾನೇ ಇಷ್ಟು ಸತ್ಯ ಹೇಳಬಾದ್ರೆ ಅಂಬೇಡ್ಕರ್ ಏನು. ಆಮೇಲೆ ನಮಗೆ ಬುದ್ಧ ಅಂತೂ ಸಿಕ್ಕೇ ಇದ್ದ. ಬುದ್ಧನ ಒಂದು ವಿಚಾರ ಅಂತೂ 2600 ವರ್ಷಗಳ ಹಿಂದೆ ಅಷ್ಟು ಅಹಿಂಸಾತ್ಮಕವಾದ ಒಂದು ವ್ಯಕ್ತಿ, ಅಷ್ಟು ಒಂದು ನೋಡಿ ಮಾನವೀಯವಾದ ವ್ಯಕ್ತಿ, ದೇವರು ದಿಂಡ್ರ ಮೇಲೆ ಆಮೇಲೆ ಮಾತಾಡೋಣ ಅಂತ ಹೇಳಿದವನು. ದೇವರು ನೋಡಿ ಆ ಥರ ಇನ್ನೊಬ್ಬ ಸಿಗೋದಿಲ್ಲ. 2600 ವರ್ಷದ ಹಿಂದೆ ಕ್ರಿಸ್ತ ಹುಟ್ಟಿರಲಿಲ್ಲ, ಮೊಹಮ್ಮದ್ ಪೈಗಂಬರ್ ಹುಟ್ಟಿರಲಿಲ್ಲ. ಅವರಿಗೆ ಕರ್ನಾಟಕದ ಎಲ್ಲರೂ ಬುದ್ಧ 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 ಜಗವೆಲ್ಲ ಮಲಗಿರಲು ಇವನೊಬ್ಬನೆದ್ದ ಅಂತ ನಮ್ಮ ಬೇಂದ್ರೆ ಹೇಳಿದ್ರು. ಕಾರಂತ ಹೇಳ್ತಾರೆ, ನಮ್ಮ ಅಳತೆಯನ್ನು ಮೀರಲಾಗದ ದೇವರು, ನಮ್ಮ ದೇವರು ನಾವೇ ಸೃಷ್ಟಿ ಮಾಡ್ಕೊಳ್ತೀವಿ ನೋಡಿ. ಆ ಥರ ವ್ಯಾಖ್ಯಾನ ಭಾಳ ಅಪರೂಪದ್ದು. ಮತ್ತು ಕುವೆಂಪು ಅವರಂತೂ ಇನ್ನು ಅನ್ಮ್ಯಾರಿಡ್ ಯಂಗ್ ಪೊಯೆಟ್ ಆಗಿದ್ದಾಗ ಕಾನೂರು ಹೆಗ್ಗಡತಿ ಬರೀತಾರೆ. ಕಾನೂರು ಹೆಗ್ಗಡತಿಯ ಕೊನೆಯ ಅಧ್ಯಾಯ ಏನು ಅಂದರೆ, ಒಬ್ಬ ಬ್ರಾಹ್ಮಣ, ಒಬ್ಬ ದಲಿತ, ಒಬ್ಬ ಶ್ರೀಮಂತ, ಒಬ್ಬ ಬಡವ, ಒಬ್ಬ ಅರಿವಿರೋನು ಎಲ್ಲರೂ ನಾವು ಸೇರಿ ಬುದ್ಧ ಧ್ಯಾನದಲ್ಲಿ ತಲ್ಲೀನರಾಗೋಣ ಅಂತ ಹೇಳ್ತಾರೆ ನೋಡಿ. ಅಷ್ಟು ಬುದ್ಧನ ಬಗ್ಗೆ ಅಷ್ಟು ತಿಳುವಳಿಕೆ ಕರ್ನಾಟಕದಲ್ಲಿರೋದು. ಇದನ್ನು ನನಗೆ ಒರಿಸ್ಸಾದಲ್ಲಿ, ಕಲ್ಕತ್ತಾದಲ್ಲಿ, ಡೆಲ್ಲಿನಲ್ಲಿ ಇದರ ರಾಜ್ಯಗಳಿಗೆ ಹೋದಾಗ ಅದೇನದೆಲ್ಲ ಹೇಳ್ರಪ್ಪ, ಬುದ್ಧಂದಂತೂ ನಮಗೆ ಗೊತ್ತಾಗ್ತದೆ, ನಿಮ್ಮ ಬಸವಣ್ಣಂದು ಹೇಳಿ ಅಂತ ಹೇಳ್ತಾರೆ. ಹಾಗಾಗಿ ಬಸವಣ್ಣವ್ರು ನೋಡಿ, ಏನಿ ಬಂದಿರಿ ಇದ್ದೀರಿ ಎಂದರೆ ನಿಮ್ಮ ಮೈಸಿರಿ ಆರಿ ಹೋಗುವುದು. ನಾವು ಖಂಡಿತವಾಗೂ ಇರಬೇಕು, ಆತ್ಮೀಯವಾಗೂ ಇರಬೇಕು ಅಂತ, ನಮ್ಮಲ್ಲಿ ತಪ್ಪುಗಳಿರಬಾರ್ದು. ಹೀಗಾಗಿ ಒಂದು ಸಂವಿಧಾನದ ಆಶಯಗಳು ನಮಗೆ ಬಹಳ ಮುಖ್ಯ. ಅದರಲ್ಲೂ ಸರಳವಾಗಿ ಹೇಳಬೇಕಾದ್ರೆ ಯಾರ ಸ್ವಾತಂತ್ರ್ಯಕ್ಕೂ ಧಕ್ಕೆ ಆಗಬಾರ್ದು. ಅಯ್ಯೋ, ನಾರಿಯರ ಕಣ್ಣೀರು ಸೋಂಕಿದ ಧರಣಿ ಬದುಕುವುದೇ ಅನ್ನೋದನ್ನು ನಾನು ನೆನ್ಕೊಂಡ್ರೆ ಮೊನ್ನೆ ನನಗೆ ಹೆಮ್ಮೆ ಆಗ್ತದೆ. ಕರ್ನಾಟಕದ ಎಲ್ಲ ಭಾಗದಿಂದ ಅತ್ಯಂತ ಸಂವೇದನಾಶೀಲವಾದ ಮಹಿಳೆಯರು ನಮ್ಮ 30ನೇ ತಾರೀಕು ಇದಕ್ಕೆ ಬಂದರು, ನಮ್ಮ ಹಾಸನಕ್ಕೆ. ಹಾಸನದ ನೋಡಿ ಆ ನೀಚತನ, ಮಹಿಳೆಯರ ವಿಚಾರದಲ್ಲಿ ಅಷ್ಟು ನೀಚತನ, ಆಧುನಿಕ ಟೆಕ್ನಾಲಜಿಯನ್ನು ಬಳಸ್ಕೊಂಡು ಅದನ್ನು ದುರ್ಬಳಕೆ ಮಾಡಿಕೊಳ್ಳೋ ನೀಚತನ ಇಡೀ ನಾವು ತಲೆ ತಗ್ಗಿಸ್ಬೇಕಾದದ್ದು ನೋಡಿ. ಅದಕ್ಕೆ ಆ ಥರದ ಒಂದು ಇದಿರುತ್ತೆ. ಎಷ್ಟು ಒಂದು ಆ ಸಂವೇದನಾಶೀಲರ ಅಲ್ಲೆಲ್ಲ ಬಂದರು, ಮತ್ತು ಹೊರ ರಾಜ್ಯಗಳಿಂದ ಕೂಡ ಬಂದರು. ಹಾಗಾಗಿ ಅದು ನೋಡಿ ಕುಮಾರವ್ಯಾಸನಲ್ಲಿ ಅದು ಭಾಳ ಇದಿದೆ ನೋಡಿ. ಅವಳಿಗೆ ನೋಡಿ ಅದು ಎಷ್ಟು ಹೆಣ್ಮಕ್ಳಿಗೆ ತೊಂದರೆ ಮೊದಲಿಂದನು. ಕಾಸ ಮೈದುನ ಸೀರೆ ಸೆಳಿತಾನೆ, ಅವಳು ಧೃತರಾಷ್ಟ್ರನಿಗೆ ತರಾಟೆ ತಗೊಳ್ತಾಳೆ ಕೊನೆಗೆ. ಎಲ್ಲರೂ ಆದಮೇಲೆ ನಮ್ಮ ದ್ರೌಪದಿ, ನಮ್ಮ ಕುಮಾರವ್ಯಾಸಂಥದ್ದು ಬೇರೆ ಭಾರತಗಳಲ್ಲಿಲ್ಲ, ವ್ಯಾಸ ಭಾರತದಲ್ಲೂ ಇಲ್ಲದೆ ಇರುವಷ್ಟಿದೆ. ಅದು ಸ್ಕೆಲೆಟನ್ ತಗೊಂಡು ಇದು ಮಾಡೋದು ಎಷ್ಟು ಚೆನ್ನಾಗಿದೆ ಅಂದರೆ, ಎಲ್ಲರೂ ಆದಮೇಲೆ ಅಧ್ಯಕ್ಷತೆ ವಹಿಸಿರೋ ಧೃತರಾಷ್ಟ್ರ ಮಾವ ಅಂತ. ಅವಳು ಒಂದೇ ಜಾಯಿಂಟ್ ಫ್ಯಾಮಿಲಿ ತಾನೆ. ಮಾವ ನಿಮಗೆ ಕಣ್ಣಿಲ್ಲ ನಿಜ, ಹೃದಯದ ಕಣ್ಣನ್ನು ಸುಟ್ಕೊಂಡಿದ್ದೀರಲ್ಲ ಮಾವ ಅಂತ ಹೇಳ್ತಾಳೆ. ಅವರು ತಡಬಡಾಯಿಸ್ಕೊಂಡು ಹೋಗಿ ಅವಳ ಕಾಲಿಡಿಲಿಕ್ಕೆ ಹೋಗ್ತಾರೆ. ಮಗಳೇ ಕ್ಷಮಿಸು ತಾಯಿ ಅಂತ ಹೇಳಿ ಅವನು ಕ್ಷಮೆ ಕೇಳಿ. ಇದನ್ನು ಎಷ್ಟು ಚೆನ್ನಾಗಿ ಬರೆದಿದ್ದಾನೆ ಅಂದರೆ, ಆ ದ್ರೌಪದಿ ಸ್ವಯಂವರದ್ದು ಬರೆದಿದ್ದಾನೆ. ಅಲ್ಲಿ ಆ ಬ್ರಾಹ್ಮಣ ವೇಷದಲ್ಲಿ ಇರ್ತಾನೆ ನಮ್ಮ ಅರ್ಜುನ. ಅದನ್ನು ಎಷ್ಟು ಚೆನ್ನಾಗಿ ಬರೆದಿದ್ದಾನೆ ಅಂದರೆ ಭಾಳ ಜನ ಓದಿಲ್ಲ. ಈ ಬ್ರಾಹ್ಮಣರ ಗುಂಪೆಲ್ಲ ಇವನು ಶನಿ ಯಾಕೆ ಹೋಗ್ತಾನೆ ಅಲ್ಲಿ? ಅವರು ಕ್ಷತ್ರಿಯರ ಕೈಲಾಗದೆ ಇರೋ ನಮ್ಮ ಕೈಲಾಯ್ತದ? ನಮಗೆ ಮೊದಲು ಭೋಜನ ಬ್ರಾಹ್ಮಣರು ಇದಕ್ಕೆ ರಾಜನ ಮನೆಯಲ್ಲಿ ಭೋಜನವೆಂದರೆ ಯೋಜನಕ್ಕಾದರೂ ಹೋಗುವೆವು, ನಮಗೆ ಬೇಕಾಗಿರೋದು ದಕ್ಷಿಣೆ. ಅದನ್ನೆಲ್ಲ ಅವನೇ ಚೆನ್ನಾಗಿ ಬರೆದಿದ್ದಾನೆ. ಅಷ್ಟೇ ಅಲ್ಲ, ಬಂದು ನೋಡಲಿ ನಮ್ಮ ಶೌರ್ಯವ ಭೋಜನಾಂಗಣದಿ. ನಾವು ಭೋಜನ ಶೂರರು, ಇಲ್ಲಾಕೆ ನಾವು ಶೂರರು ಅಂತ ಇದು ಮಾಡಿ ಅವಮಾನ ಆಗಬೇಕು? ಮತ್ತು ನಮಗೆ ತಡ ಆಯ್ತದೆ ದಕ್ಷಿಣೆಗೆ, ದಾನಕ್ಕೆ, ಊಟಕ್ಕೆ ಅಂದರೆ ಎಷ್ಟು ಎಲ್ಲರೂ ಗೇಲಿ ಮಾಡಿದ್ದಾನೆ. ಆ ಗೇಲಿ ಮಾಡಬೇಕಾದ್ರೆ ಒಂದು ಅತ್ಯಂತ ಆರೋಗ್ಯಕರವಾದ ಒಂದು ಸೃಜನಶೀಲ ಕುಮಾರವ್ಯಾಸ ಅಂತಲೇ ನಾನು ಎಡಿಟ್ ಮಾಡ್ತಾ ಇದ್ದೀನಿ, ಪುಸ್ತಕ ಬರೀತಿದ್ದೇನೆ. ಯಾರು ಕ್ರಿಯೇಟಿವ್ ಆಗಿರ್ತಾರೆ, ಒಂದು ಮೆಟೀರಿಯಲ್ ತಗೊಂಡು ಅದನ್ನು ಅನಲೈಸ್ ಮಾಡೋದು ದೊಡ್ಡತನ ನೋಡಿ. ಶೂದ್ರನೂ ತಪಸ್ವಿ ಆಗ್ಬೋದು. ಜಲಗಾರ ನೋಡಿ, ಜಲಗಾರನಿಗೆ ನಮ್ಮ ಜಲಗಾರ ನಾಟಕದಲ್ಲಿ ಜಲಗಾರನಿಗೆ
ಶಿವ ಕೊನೆಗೆ ಒಪ್ಕೊಳ್ತಾನೆ, ನೀನು ಊರ ಜಲಗಾರ, ನಾನು ಜಗದ ಜಲಗಾರ. ನೋಡಿ, ಇನ್ನೂ ಕುವೆಂಪು ಅನ್ಮ್ಯಾರಿಡ್ ಆಗ ಆ ರಾಮಕೃಷ್ಣಾಶ್ರಮದಲ್ಲಿ ಅದನ್ನು ರೀಡಿಂಗ್ ಆಗ್ತದೆ. ನಮ್ಮ ಟ್ರೆಡಿಷ್ನಲ್ ಲಿಂಗಾಯಟ್ ಹುಡುಗ ಒಬ್ಬ ಅಲ್ಲಿರ್ತಾನೆ, ಅವ್ರ ಅಪ್ಪನ ಕರ್ಕೊಂಬಂದಿರ್ತಾನೆ, ಜಲಗಾರ ಅಂತ ನಾಟಕ ಇದೆ ಬಾರ್ ಅಂತ. ನೋಡಿ, ಆ ಮೈಸೂರಿನ ಟ್ರೆಡಿಷ್ನಲ್ ಲಿಂಗಾಯಟ್ ತಂದೆ ಕುವೆಂಪಿಗೆ ಪಿಶಾಚಿ ಪಿಶಾಚಿ ಏನೋ ಪಾಪಿ, ಹೋಗಿ ನಮ್ಮ ಶಿವ ಜಲಗಾರ, ನಾನು ಜಲಗಾರನ ತಪ್ಕೊಳ್ಳೋ ಥರ ಮಾಡ್ತೀಯಲ್ಲೋ, ಏನೋ ಬರೆದಿದ್ದೀಯಾ ಅಂತ. ನೋಡಿ, ಅಲ್ಲ, ನೀನು ಊರ ಜಲಗಾರ, ನಾನು ಜಗದ ಜಲಗಾರ ಅಂತ ಒಪ್ಕೊಳ್ತಾನೆ. ಹಾಗೆ ಅತ್ಯಂತ ಕ್ರಾಂತಿಕಾರಕ. ಇವತ್ತು ನಮ್ಮ ಪಾಟೀಲರು ಕೂಡ ವಿವೇಕಾನಂದರ ಬಗ್ಗೆ ಎಷ್ಟು ಆಳವಾದ ಒಂದು ತಿಳುವಳಿಕೆ ಇದೆ. ಮತ್ತು ಇದು ಅಂದರೆ ವಿವೇಕಾನಂದರು ಅನ್ಯಾಯದ ವಿರುದ್ಧ, ಒಂದು ಬಡತನ ವಿರುದ್ಧ, ಅಸ್ಪೃಶ್ಯತೆ ವಿರುದ್ಧ ಎಷ್ಟು ಒಂದು ಹೋರಾಟ ಮಾಡಿದ್ದಾರೆ ಅಂತಂದರೆ ಆಶ್ಚರ್ಯಕರವಾದದ್ದು. ನಾವು ಅದನ್ನು ಬಿಟ್ಬಿಟ್ಟಿದ್ದೀವಿ, ಏನೋ ಒಳ್ಳೆಯದನ್ನು. ಹಾಗಾಗಿ ಎಲ್ಲರ ಸ್ವಾತಂತ್ರ್ಯಕ್ಕೂ ಒಂದು ಅವಕಾಶ ಇರಬೇಕು, ಯಾರ ಸ್ವಾತಂತ್ರ್ಯಕ್ಕೂ ಧಕ್ಕೆ ಆಗಬಾರ್ದು, ಮತ್ತು ಒಂದು ಸಮಾನತೆ ಇರಬೇಕು. ನಿಜವಾದ ಹೆಣ್ಣು ಗಂಡು, ಒಂದು ಶ್ರೀಮಂತ ಬಡವ, ಬ್ರಾಹ್ಮಣ ದಲಿತ ಮತ್ತೊಬ್ಬ ಅನ್ನೋ ಭೇದ ಇಲ್ಲದೇನೆ ಎಲ್ಲಕ್ಕಿಂತ ಹೆಚ್ಚಾಗಿ ಸಹೋದರ ಭಾವ, ಮನುಷ್ಯ ಜಾತಿ ತಾನೊಂದೇವಲಂ ಅನ್ನುವ ಒಂದು ವಿಶ್ವಮಾನವ ಕಲ್ಪನೆ. ಹೀಗಾಗಿ ಅಷ್ಟೇ ಅಲ್ಲ, ಒಂದು ಕೊನೆಯಲ್ಲಿ ನಾನು ಹೇಳ್ಬಿಡ್ತೀನಿ, ಯಾಕೆಂದರೆ ನಾವೆಲ್ಲ ಶಿವತತ್ವ ಅನ್ನೋದು ನೋಡಿ, 2600 ವರ್ಷದ ಹಿಂದೆ ಬುದ್ಧನಿಗಿಂತ 10,000 ವರ್ಷದ ಹಿಂದೆ ನಮ್ಮ ಅನಕ್ಷರಸ್ಥ ತಂದೆ ತಾಯಿಗಳು ಶಿವನ ಕಲ್ಪನೆ, ಶಿವ ಮತ್ತು ಪಾರ್ವತಿಯ ಕಲ್ಪನೆಯನ್ನು ತಂದರು. ನೋಡಿ, ಅರ್ಧನಾರೀಶ್ವರ ಕಲ್ಪನೆ ವಿಶ್ವದ ಯಾವ ಮೈಥಾಲಜಿನಲ್ಲೂ ಇಲ್ಲ, ಭಾರತದಲ್ಲಿ ಮಾತ್ರ ಇರೋದು, ಹೆಣ್ಣು ಗಂಡು ಸಮ ಅಂತ. ಅದು ನೋಡಿ, ನಮಗಿಲ್ದ ಹೆಚ್ಚಾಗಿ ಪಾರ್ವತಿ ಸತ್ತಾಗ ಪಾರ್ವತಿಯ ಶವ ಹೊತ್ಕೊಂಡು ತಿರುಗ್ತಿರ್ತಾನೆ, ಮಣ್ಣು ಮಾಡೋದಿಲ್ಲ ಅವನು ನಮ್ಮ ಶಿವ. ನೀವು ಆ ಮಣಿಕರ್ಣಿಕಾ ಘಾಟ್ ಇದೆ, ಅಲ್ಲಿ ಕಿವಿ ಬಿದ್ದ ಜಾಗ, ಕೈ ಬಿದ್ದ ಜಾಗ, ಕಾಲು ಬಿದ್ದ ಜಾಗ ಅಂತ ಉತ್ತರ ಭಾರತದಲ್ಲಿ ಹೇಳ್ತಾರೆ. ಅದೆಲ್ಲ ನಮ್ಮ ಅಂಬೇಡ್ಕರ್ ಮತ್ತು ಲೋಹಿಯಾ ಅದನ್ನು ಪತ್ತೆ ಹಚ್ಚಿದ್ದಾರೆ. ಅವಳ ಮುಂಡ ಭಾಗ ಕಾಮರೂಪ ಜಿಲ್ಲೆಯಲ್ಲಿ ಆ ಕಾಮಾಖ್ಯ ದೇವಾಲಯ ಇದೆಯಲ್ಲ, ಅಲ್ಲಿರುವ ಇಡೀ ಅಸ್ಸಾಮಿನ ಮಹಿಳೆಯರೆಲ್ಲ ನಾವು ಪಾರ್ವತಿಯ ಪ್ರತಿರೂಪ ಅಂತ ಇರ್ತಾರಂತೆ. ನೋಡಿ, ಅರ್ಧನಾರೀಶ್ವರ ಕಲ್ಪನೆ. ಈ ಥರದೊಂದು ಸಮಾರಂಭದಲ್ಲಿ ಶಿವ, ಅವಳು ತಿಂಗಳಿಗೆ ಹೊಲೆಯಾಗೋಳು ಹೆಂಗಸು, ಅವಳ ಜೊತೆಲಿ ಯಾಕೆ ನಿಂತಿದೀಯಾ, ನೀನು ಪಕ್ಕಕ್ಕೆ ನಿಲ್ಲು, ನಾನು ಪೂಜೆ ಮಾಡಬೇಕು ಅಂತಾನೆ ಶಿವಭಕ್ತ. ಈ ಥರ ಕಥೆಗಳು ಸಾವಿರಾರಿವೆ. ನಾನು ಬೇರೆ ಅಲ್ಲ ಅಂದ್ಬಿಟ್ಟು ಅರ್ಧನಾರೀಶ್ವರ ಆದ ಅಂತ. ತಮಿಳ್ನಾಡಿನಲ್ಲಿ ಇವತ್ತಿಗೂ ಕೂಡ ಅರ್ಧನಾರಿ ಅಂತ ಹೆಸರುಗಳಿಡ್ತಾರೆ. ಆಮೇಲೆ ದಕ್ಷಿಣಾಮೂರ್ತಿ, ದಕ್ಷಿಣ ದಿಕ್ಕಿಗೆ ಬಾಗಿಲಿಡಲ್ಲ ನಮ್ಮ ದಲಿತರ. ಆಮೇಲೆ ಅವರು ಕರ್ನಾಟಕ ಏಕೀಕರಣಕ್ಕೆ ದುಡಿದವರು ಬಂದ ಪೆನ್ಷನನ್ನು ಬಡವರಿಗೆ ಕೊಡ್ತಾಯಿದ್ರು. ಯಾಕೆಂದರೆ ಈ ಸಮಾರಂಭದಲ್ಲಿ ಭಾಳ ಸೆನ್ಸಿಬಲ್ ಆದವ್ರು ಇರೋದರಿಂದ ಅದನ್ನು ಹೇಳಬೇಕು. ಅಷ್ಟೇ ಅಲ್ಲ, ನಮ್ಮ ಇವರು ದೊರೆಸ್ವಾಮಿ ಅವರು 104 ವರ್ಷ ಬದುಕಿದ್ರು, ನಮ್ಮೆಲ್ಲರಿಗಿಂತ ಹೆಚ್ಚು ಹೋರಾಟ ಮಾಡ್ತಾಯಿದ್ರು. ಯಾರಿಗೆ ಮಂಗಳಕರ ಚಿಂತನೆ ಅಂತ ಹೇಳೋದು, ಪಾಸಿಟಿವ್ ಥಿಂಕಿಂಗ್ ಇದೆ, ಅವರು ನಾವು 100 ಅಲ್ಲ 120 ವರ್ಷ ಬದುಕ್ಬೋದು. ಬುದ್ಧ ಹೇಳ್ತಾ ಇದ್ದದ್ದು, ಬುದ್ಧ ಕೂಡ ಅವನ ಅರಮನೆ ಬಿಟ್ಟು ಕರತಲ ಭಿಕ್ಷೆ ತರುಲತೆ ವಾಸಕ್ಕೆ ಬಂದ. ಯಾರು ಜಗತ್ತಿನಲ್ಲಿ ಪರಮ ಪಾತಕಿಗಳು ಅಂದರೆ ರಾಜರು ಮತ್ತು ಪುರೋಹಿತರು ಅಂತ. ಅವರು ಜಗತ್ತಿನ ಕೊನೆಯ ರಾಜ, ಜಗತ್ತಿನ ಪುರೋಹಿತ, ಅವರೇ ಭೇದ ಭಾವ ಮಾಡೋರು. ಆಮೇಲೆ ಯಾರೋ ಮಾಡೋದನ್ನ ಊಟ ಮಾಡೋರು ಅಂತ. ಅದಕ್ಕೆ ಅವನು ಮೊದಲು ನಮ್ಮ ಬುದ್ಧ ವಿಶ್ವದಲ್ಲಿ ಕರತಲ ಭಿಕ್ಷೆ ತರುಲತೆ ವಾಸಕ್ಕೆ ಬಂದ, ಅರಮನೆಗೆ ಹೋಗಲಿಲ್ಲ. ಆಮೇಲೆ ನಮ್ಮ ಬಸವಣ್ಣ ಮಾದರಿ, ಆನು ಹಾರುವನೆಂದರೆ ಕೂಡಲ ಸಂಗಯ್ಯ ನಗುವನಯ್ಯ, ಈ ಭೇದ ಭಾವ ಬೇಡ ಅಂತ ಆ ಕಾಲದಲ್ಲಿ ಅಂತರ್ಜಾತಿ ವಿವಾಹ ಮಾಡಿಸೋದು. ಆಮೇಲೆ ಆ ನಾಗಲಾಂಬಿಕೆ ವಿಚಾರನೂ ಕೂಡ ನಮ್ಮ ಕಣ್ವಿಯವರು ಬರೆದದ್ದು ಹಾಡು ಹೇಳ್ತಾ ಇದ್ರು. ಅವೆಲ್ಲ ಎಷ್ಟು ಕ್ರಾಂತಿಕಾರಕವಾದದ್ದು. ಹೀಗಾಗಿ ಕರ್ನಾಟಕದಲ್ಲಿ ನಮ್ಮ ವಚನ ಚಳವಳಿ, ನಮ್ಮ ಪಂಪ, ಕುಮಾರವ್ಯಾಸ ಮೊದಲುಗೊಂಡು ಜಾನಪದ ಮೊದಲುಗೊಂಡು ಬೇಕಾದಷ್ಟು ಬಂದಿದೆ. ನಾವು ಅಂದರೆ ಎಲ್ಲ ಹಿನ್ನೆಲೆಯವರು, ಎಲ್ಲ ಸಂವೇದನಾಶೀಲರು, ಸೆಕ್ಯುಲರ್ ಆಗಿರೋರು, ನಮ್ಮ ಸ್ವಾಮೀಜಿಗಳು ಎಲ್ಲರೂ ಕೂಡ ಸೇರಿ ಕುಮಾರವ್ಯಾಸ ಜಯಂತಿ ಮಾಡಿ. ಏಕೆಂದರೆ ಪ್ರತಿ ವರ್ಷ ಆ ಥರದನ್ನು ಒಂದು ಹಬ್ಬದ ವಾತಾವರಣದಲ್ಲಿ ಸರ್ಕಾರದ ನೆರವಿನಿಂದ, ಈಗ ಸಾಹಿತ್ಯ ಅಕಾಡೆಮಿಯ ಒಂದು ಅಧ್ಯಕ್ಷರು ನನ್ನ ಸ್ಟೂಡೆಂಟೇ ಆಗಿದ್ದಾರೆ, ಅಥವಾ ಸ್ವಲ್ಪ ವಿವೇಕಿ ಇದ್ದಾರೆ, ಇಲ್ಲ ಮಾಡಪ್ಪ ಅಂತ ನಾವು ಹೇಳೋದಕ್ಕಿದೆ, ದಾರಿ ಇದೆ, ಅದನ್ನು ನಾವು ಮಾಡೋಣ. ಧಾರವಾಡದಲ್ಲಿ ಪಂಪನ ಬಗ್ಗೆ ಕೂಡ ಅದು ಮಾಡಬೇಕು. ಯಾಕೆ ಅಂದರೆ ಇವು ವಿಶ್ವಾತ್ಮಕ ತತ್ವಗಳು, ಸಕಲ ಜೀವರಾಶಿಗಳ ಏಳಿಗೆಗೆ ಪೂರಕವಾಗಿರೋವು. ಈ ಸಮಾರಂಭದಲ್ಲಿ ನಾನು ಹೆಚ್ಚು ಸಮಯ ತಗೊಂಡಿದ್ದೆ, ದಯಮಾಡಿ ಕ್ಷಮಿಸಿ. ಇನ್ನೂ ತಜ್ಞರು, ಬಹಳ ಪ್ರಾಮಾಣಿಕರು ಇಲ್ಲಿ ಮಾತಾಡ್ತಕ್ಕಂಥ ಅವ್ರು ಇರೋದರಿಂದ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ.